ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ದಿಢೀರ್ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗತ್ತಾ ಅನ್ನುವಂಥ ಸುಳಿವನ್ನ ಕೊಡ್ತಾ ಇದೆ. ಒಂದ್ ಕಡೆ ರಾಜ್ಯಾಧ್ಯಕ್ಷ ಆಯ್ಕೆಗೆ ಅಂತಾನೆ ನೇಮಕ ಆಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಅಂತಿಮ ನಿರ್ಧಾರವನ್ನ ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿಗೆ ಬಿಗ್ ಮೆಸೇಜ್ ಒಂದನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಸಿಡಿತಾ ಇದ್ದು, ಮತ್ತೊಂದು ಕಡೆ ಪ್ರಭಾವಿ ನಾಯಕರು ಓಪನ್ ಆಗಿ ಮತ್ತೊಂದು ಕಡೆಗೆ ಅಂದರೆ ಮತ್ತೊಂದು ಪಕ್ಷದ ಕಡೆಗೆ ಹೆಜ್ಜೆ ಹಾಕುವ ಸುಳಿವನ್ನು ಕೊಡ್ತಿದ್ದಾರೆ. ಯಾರು ಹಾಗಾದ್ರೆ ಏನಿದು ಆಪರೇಷನ್ ಸೀಕ್ರೆಟ್? BY ವಿಜಯೇಂದ್ರ ವಿರುದ್ಧ ಸ್ಫೋಟಕ ವಿಚಾರಗಳನ್ನು ಸಿಡಿಸಿದ್ದಾರೆ ಒಬ್ರು ಪ್ರಮುಖ ನಾಯಕ, ಬಿಜೆಪಿಯ ಲೀಡರ್. ಒನ್ ಬೈ ಒನ್ ಎಲ್ಲ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ತೀರ್ಮಾನ ಆಗಿದೆ ಅನ್ನೋ ಸುಳಿವು ಒಂದು ಕಡೆ ಸಿಡಿತಾ ಇದ್ರೆ, ಇದೇ ಹೊತ್ತಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಹಲವರು ತಮ್ಮ ದಾರಿ ತಮಗೆ, ಯಾವುದೇ ದಾರಿಯನ್ನು ಹಿಡಿಬಹುದು, ನಾವು ಈ ಕ್ಷಣವೇ ನಾವು ರೆಡಿ ಇದ್ದೀವಿ ಅನ್ನುವಂಥ ಅಚ್ಚರಿಯ ಸಂದೇಶವನ್ನು ರವಾನಿಸಿರೋದು. ಮೊದಲನೇದಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಾಧ್ಯಕ್ಷ ಆಯ್ಕೆಗೆ ನೇಮಕ ಆಗಿದ್ದಾರೆ. ಅಂದರೆ ಇದು ಇಲ್ಲಿ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಅವರು ಉಸ್ತುವಾರಿಯಲ್ಲೇ ಎಲೆಕ್ಷನ್ ನಡೆದು ಅಥವಾ ಸರ್ವ ಸಮ್ಮತದ ಅಭ್ಯರ್ಥಿಯನ್ನು ಅಧ್ಯಕ್ಷ ಕುರ್ಚಿಯಲ್ಲಿ ಆಯ್ಕೆ ಮಾಡೋ ಕೆಲಸವನ್ನು ಅವರು ಮಾಡಲಿದ್ದಾರೆ. ಈಗ ಹೈಕಮಾಂಡ್ ತೀರ್ಮಾನ ಏನು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಅನ್ನುವಂಥ ಮಾಹಿತಿ ಹೊರಗಡೆ ಬರ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸುವ ಇಚ್ಛೆಯಲ್ಲಿಲ್ಲ. ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು, ಯಾರೇ ಆಗಲಿ ಅದು ಒಮ್ಮತದ ಅಭ್ಯರ್ಥಿಯ ಹೆಸರನ್ನು ಅಂತಿಮಗೊಳಿಸೋದು ಅನ್ನುವ ತೀರ್ಮಾನವನ್ನು ಮಾಡಿದ್ದಾರಂತೆ. ಆ ಸಂದೇಶ ಈಗ ರಾಜ್ಯಕ್ಕೆ ರವಾನೆಯಾಗ್ತಾ ಇದ್ದ ಹಾಗೆ ಸಿಡಿದೆದ್ದಿದ್ದಾರೆ. ಚುನಾವಣೆ ನಡೆಯಲೇಬೇಕು ಅಂತ ಪಟ್ಟು ಹಿಡಿದವರಿಗೀಗ ಅವರ ಆಸೆಗೆ ತಣ್ಣೀರು ಎರಚುವಂಥ ಸಂದೇಶ ಈಗ ರವಾನೆಯಾಗಿದ್ದು, ಸರ್ವಸಮ್ಮತದ ಅಭ್ಯರ್ಥಿ ಆಯ್ಕೆನೇ ಮಾಡೋದು ಅಂತಿಮವಾಗಿ ಅನ್ನೋದು ಗೊತ್ತಾಗ್ತಿದೆ. ಸೊ ಬಹುತೇಕ ವಿಜಯೇಂದ್ರ ಮರು ಆಯ್ಕೆಯ ಸಂದೇಶ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕಡೆಯಿಂದನೇ ಸಿಕ್ಕಿದೆ ಅನ್ನೋದು ವಿಚಾರ. ಆ ಸುದ್ದಿ ಸಿಡಿತಾ ಇದ್ದ ಹಾಗೆ ನೋಡಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಸುಧಾಕರ್ ಅವರು, ಸಂಸದ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರು ಸಿಡಿದೆದ್ದು ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಎಲೆಕ್ಷನ್ನಲ್ಲಿ ನನ್ನನ್ನು ಸೋಲಿಸೋದಿಕ್ಕೆ ವಿಜಯೇಂದ್ರ ಚೇಲಾಗಳು ಪ್ರಯತ್ನಿಸಿದ್ದಾರೆ ಮತ್ತು ಇವರ ತಂದೆ ಯಡಿಯೂರಪ್ಪನವ್ರನ್ನ CM ಮಾಡೋದಕ್ಕೆ ಅಂತ ನಾವು ಪಕ್ಷ ಬಿಟ್ಟು ಬಂದ್ವಿ. ಆದ್ರೆ ಈಗ ನಮ್ಮ ಸ್ವಾಭಿಮಾನಕ್ಕೆ ಹೊಡೆತ ಬಿದ್ದಿದೆ, ನಾವು ನಮ್ಮ ದಾರಿಯನ್ನು ನೋಡ್ಕೊಳ್ತೀವಿ ಅನ್ನುವ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅಂದರೆ ಪಕ್ಷ ಬಿಡುವ ಸುಳಿವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು. ಸೊ ಈಗ ರಾಮುಲು ಆಯಿತು, ಯತ್ನಾಳ್ ಆ್ಯಂಡ್ ಟೀಮ್ ಆಯಿತು, ಸೀನಿಯರ್ಸ್ ಹಿಡಿದಿದ್ದಾಯಿತು. ಈಗ ಡಾಕ್ಟರ್ ಸುಧಾಕರ್ ಅವರು ಕೂಡ ವಿಜಯೇಂದ್ರಗೆ ಓಪನ್ ಆಗಿ ಸೆಡ್ ಹೊಡೆದಿದ್ದಾರೆ. ಸಂತೋಷ್ ಅವ್ರ ಜೊತೆ, ಪ್ರಹ್ಲಾದ್ ಜೋಶಿ ಅವ್ರ ಜೊತೆ, ಬೊಮ್ಮಾಯಿ ಅವ್ರ ಜೊತೆ ಪ್ರಮುಖ ನಾಯಕರಿಗೆಲ್ಲ ದೂರು ಕೊಟ್ಟಿದ್ದಾರಂತೆ ಸುಧಾಕರ್ ಅವರು. ದೂರೆಲ್ಲ ಕೊಟ್ಟಾದ ಮೇಲೆ ಅಲ್ಲೆಲ್ಲ ಮಾತಾಡಿಕೊಂಡು ಬಂದ ಮೇಲೆ ಅನಿವಾರ್ಯವಾಗಿ ನಾನು ಇದನ್ನು ಹೊರಗಡೆ ಇಡ್ತಿದ್ದೀನಿ ಅಂತಿದ್ದಾರೆ. ಸೊ ಹೈಕಮಾಂಡ್ ಮಟ್ಟಕ್ಕೂ ಇದನ್ನು ತಲುಪಿಸ್ತಿದ್ದಾರೆ. ಅಮಿತ್ ಶಾ ಅವರನ್ನು ಭೇಟಿಯಾಗುವಂತಹ ವಿಚಾರ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ಬಜೆಟ್ ಸೆಷನ್ ಶುರು ಆಗ್ತಿದೆ. ಸಂಸದರವರು ಅಲ್ಲಿ ನಾನು ಒಬ್ಬನೇ ಅಲ್ಲ, ಹಲವರು ದೂರು ಕೊಟ್ಟಿದ್ದಾರೆ, ನಾನು ಅಮಿತ್ ಶಾ ಅವ್ರನ್ನೇ ಭೇಟಿಯಾಗಿ ಇದೆಲ್ಲ ರಹಸ್ಯಗಳನ್ನು ಹೈಕಮಾಂಡ್ ಮುಂದೆನೆ ತೆರೆದಿಡ್ತೀನಿ. ನಡ್ಡಾ ಅವರು ಕಾಲ್ ಮಾಡ್ತಾರೆ, ನನಗೆ ಮಾತಾಡ್ತಾರೆ. ಆದರೆ ವಿಜಯೇಂದ್ರ ಫೋನ್ ಮಾಡಿದ್ರೆ ಎತ್ತಲ್ಲ, ಮೀಟಿಂಗಿಗೆ ಅಂದರೆ ಮೀಟ್ ಮಾಡೋದಕ್ಕೆ ಟೈಮ್ ಕೊಡಲ್ಲ. ಅವರು ಹೇಳಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಎಸ್ ಬಾಸ್ ಅಂತ ಮೆರೆದಾಡೋರ್ಗೇನೆ ಇಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಮಗದೊಂದು ಅವಕಾಶಗಳನ್ನು ಕೊಟ್ಟು ನಮ್ಮನ್ನು ರಾಜಕೀಯವಾಗಿ ಸರ್ವನಾಶ ಮಾಡೋದಕ್ಕೆ, ಮುಗಿಸೇ ಬಿಡೋದಕ್ಕೆ ಪ್ಲ್ಯಾನ್ ಹಾಕಿದ್ದಾರೆ. ಆದರೆ ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ ಅಂತ ನಾನು ಭಾವಿಸಿದ್ದೆ. ಇಲ್ಲೇನು ಸರಿ ಆಗ್ತಿಲ್ಲ, ಇನ್ನಿದು ಫೈನಲ್ ಕಾಲ್ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ ಕೂಡ ನನ್ನ ಅಭಿಪ್ರಾಯಕ್ಕೆ ಸ್ಪಂದಿಸದೇ ಇದ್ರೆ ನನ್ನ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನವನ್ನು ಘೋಷಿಸ್ತೀನಿ ಅನ್ನುವ ಮೂಲಕ ಮರಳಿ ಕಾಂಗ್ರೆಸ್ಗೆ ಸೇರ್ಕೊಳ್ಳುವಂತಹ ಸುಳಿವನ್ನು ಕೊಡ್ತಿದ್ದಾರೆ. ಹೆಚ್ಚು ಕಡಿಮೆ ಆದಲ್ಲಿ ಕಳೆದ 5 ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು, ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ, ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ, ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ. ಇನ್ನು ಇಂಥವರನ್ನ ನೀವು ಮತ್ತೆ ನೆಚ್ಕೊಂಡ್ರೆ ಬಹಳ ನೊಂದು ಬಿಟ್ಟಿದ್ದೀನಿ. ಕೊನೆ ಪ್ರಯತ್ನ ರಾಷ್ಟ್ರೀಯ ನಾಯಕರಿಗೆ ಇನ್ನೊಂದು ಮಾತು ಹೇಳೋದು, ಅಂತಿಮವಾಗಿ ನನ್ನ ರಾಜಕೀಯ ನಡೆ ಏನಿರಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ. ನನಗೆ ಪದವಿ ಮುಖ್ಯ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಮುಖ್ಯ. ಅದೇ ಕಳೆದು ಹೋಗ್ತಿದೆ ಇಲ್ಲಿ, ಅದಕ್ಕೆ ಧಕ್ಕೆಯಾಗಿದೆ.
ನಾನು ಇಷ್ಟರಲ್ಲೇ ನನ್ನ ಕಾರ್ಯಕರ್ತರು ಮತ್ತು ಆಪ್ತರ ಸಭೆಯನ್ನು ಕರೆದು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದೀನಿ. ಸಾಮಾನ್ಯವಾಗಿ ಅಭಿಪ್ರಾಯ ಸಂಗ್ರಹ ಕಾರ್ಯಕರ್ತರು ಬೆಂಬಲಿಗರ ಮೀಟಿಂಗ್ ಮಾಡೋದು ಯಾವಾಗ ಪಕ್ಷ ಬದಲಾಯಿಸುವ ಸಮಯದಲ್ಲಿ ಅಭಿಪ್ರಾಯ ಕೇಳೋದು ಅಂತ ಒಂದು ಪದ್ಧತಿ ಇರುತ್ತಲ್ಲ, ಆ ಮೀಟಿಂಗ್ ಕರಿತಾ ಇದ್ದೀನಿ ಅಂತಿದ್ದಾರೆ ಸುಧಾಕರ್ ಅವರು. ನನಗೆ ಹೈಕಮಾಂಡ್ನಿಂದ ಏನು ಸಂದೇಶ ಬರುತ್ತೆ ಅನ್ನೋದ್ರ ಮೇಲೆ ನಾನು ಮುಂದಿನ ತೀರ್ಮಾನ ಮಾಡ್ತೀನಿ. ಎಲ್ಲ ರೆಡಿ ಇದೆ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಭಿಪ್ರಾಯ ಸಂಗ್ರಹದ ತನಕ ಹೈಕಮಾಂಡ್ನಿಂದ ಒಂದು ಮಾತು ಲಾಸ್ಟ್ ಅಮಿತ್ ಶಾ ಅವ್ರನ್ನ ಕೇಳ್ತಾ ಇದ್ದೀನಿ. ಇಲ್ಲಿ ಏನೇನು ನಡೆದಿದೆ, ಎಲ್ಲೆಲ್ಲಿ ಅನ್ನುವ ಎಲ್ಲ ರಹಸ್ಯಗಳನ್ನು ಹೈಕಮಾಂಡ್ ಮುಂದೆ ಇಡುವ ಸಮಯ ಬಂದಿದೆ. ಇದನ್ನು ಜೋಶಿ ಅವ್ರಿಗೆ, ಸಂತೋಷ್ ಅವ್ರಿಗೆ ಎಲ್ರಿಗೂ ಹೇಳಿದ್ದೀನಿ. ಈಗ ಹೈಕಮಾಂಡ್ ನಾಯಕರ ಎದುರಿಟ್ಟು ಒಂದೇ ಒಂದು ಸಲ ನೋಡ್ತೀನಿ ಅಂತಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ವಿಜೇಂದ್ರ ವಿರುದ್ಧ ಬಹಳಷ್ಟು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗ ರಾಮುಲು ಅವರದ್ದಾಯ್ತು, ಸಿ.ಟಿ. ರವಿ ಇನ್ನಿತರರೆಲ್ಲ ಮುನ್ಸ್ಕೊಂಡಿದ್ದಾಯ್ತು. ಈಗ ಡಾಕ್ಟರ್ ಸುಧಾಕರ್ ಅವರು ಸಿಡಿದೆದ್ದಿರೋದು ನೋಡಿ. ಸುಧಾಕರ್ ಅವರು ಈಗ ಪಕ್ಷ ಬಿಡುವ ಮುನ್ಸೂಚನೆ ಓಪನ್ ಆಗಿ ಕೊಡ್ತಿರೋ ಟೈಮಿಂಗ್ಸ್ ನೋಡಿ. ಒಂದು ಕಡೆ ವಿಜಯೇಂದ್ರ ಮರು ಆಯ್ಕೆಯ ಕ್ಲಾರಿಟಿ ಸಿಗ್ತಾ ಇದೆ. ಯಾಕಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ನಡಿಬೇಕು. ಅವ್ರ ಕಡೆಯಿಂದನೇ ಒಂದು ಬಿಗ್ ಮೆಸೇಜ್ ರಾಜ್ಯ ಬಿಜೆಪಿಗೆ ಬಂದಿದೆಯಂತೆ. ಸಮ್ಮತದಿಂದ ಎಲ್ಲರ ಅಭಿಪ್ರಾಯ ಸಂಗ್ರಹದ ಮೂಲಕ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುತ್ತೆ. ಎಲೆಕ್ಷನ್ ನಡೆಯಲ್ಲ. ಇದು ಎಲೆಕ್ಷನ್ ಬಿಜೆಪಿ ಇತಿಹಾಸದಲ್ಲಿ ನಡೆದಿಲ್ಲ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಒಡಕುಂಟಾಗುತ್ತೆ. ಹಾಗಾಗಿ ಅದೆಲ್ಲ ಬೇಡ, ಎಲೆಕ್ಷನ್ ನಡಿಲೇಬೇಕು ಅನ್ನೋ ಹಠವನ್ನು ಬಿಟ್ಟು ಬಿಡಿ. ಇದೇ ಪ್ರಕ್ರಿಯೆಯಲ್ಲಿ ಮುಂದೂ ಕೂಡ ನಡೆಯುತ್ತೆ, ಈಗಲೂ ನಡೆಯುತ್ತೆ ಅನ್ನೋ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಪಕ್ಷವನ್ನೇ ಬಿಡ್ತೀವಿ ಅನ್ನುವಂಥ ಬಿಗ್ ಮೆಸೇಜ್. ಒಂದು ಕಡೆ ಶ್ರೀರಾಮುಲು ಅವರು ಅಜ್ಞಾತರಾದರು. ಒಂದ್ಸಲ ಎಲ್ಲಿ ಹೋದ್ರು ರಾಮುಲು ಅನ್ನೋದೇ ಗೊತ್ತಾಗದೆ ಸಂಪರ್ಕ ಸಿಗಲಿಲ್ಲ. ಆಮೇಲೆ ಅಮಿತ್ ಶಾ ಅವರೇ ಕಾಲ್ ಮಾಡ್ತಾರೆ. ಅದರ ಅರ್ಥ ಏನು, ಅವರು ಕೂಡ ಪಕ್ಷದಿಂದ ಒಂದು ಕಾಲು ಹೊರಗಿಟ್ರ ಆ ಮೆಸೇಜ್ ಹೈಕಮಾಂಡ್ ತನಕ ತಲುಪಿರಬಹುದು. ಮೊನ್ನೆ ಎಲ್ಲೂ ಹೋಗಲ್ಲ ಪಕ್ಷದಾಯಿ ಇದ್ದಂಗೆ ಅಂತ ಹೇಳಿದ್ರು. ಬಟ್ ಡಿ.ಕೆ. ಶಿವಕುಮಾರ್ ಅವರು ಟ್ರೈ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿಗಳು ಕೇಳಿ ಬರ್ತಿದ್ದಾವೆ. ಮೊದಲೇ ಡಿ.ಕೆ. ಶಿವಕುಮಾರ್ ಅವ್ರಿಗೊಂದು ದೊಡ್ಡ ತಂಡ ಕಟ್ಟಬೇಕು. ಈಗ CM ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ತನ್ನ ಟೀಮ್ ರೆಡಿ ಮಾಡಬೇಕು. ಬಿಜೆಪಿಯಲ್ಲಿ ಹೊತ್ಕೊಂಡು ಉರಿತಾ ಇರುವಾಗ ಅದರ ಲಾಭವನ್ನು ಮತ್ತೊಬ್ಬರು ತಗೊಳ್ಳೋ ಪ್ರಯತ್ನ ಮಾಡೋದು ಸಹಜ. ಶ್ರೀರಾಮುಲು ಅವರು ಯಾರು ಕಾಂಟ್ಯಾಕ್ಟ್ಗೂ ಸಿಗ್ತಿರಲ್ಲ. ಆಮೇಲೆ ಅಮಿತ್ ಶಾ ಅವರೇ ಡೆಲ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ, ಮೀಟಿಂಗ್ ನಡೆಸ್ತೀನಿ ನಾನು ಅಂತ ಟೈಮು ಅಮಿತ್ ಶಾ ಅವರೇ ಕೊಟ್ಟಿದ್ದಾರೆ ರಾಮುಲು ಅವರಿಗೆ. ಈಗ ಸುಧಾಕರ್ ಅವರು ಅದೇ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನನ್ನ ಮಾತನ್ನು ಕೇಳಲಿ ಅಂತ. ಅಂದರೆ ಪಕ್ಷ ಬಿಡುವಂಥ ಮುನ್ಸೂಚನೆಯನ್ನು ಕೊಡ್ತಿದ್ದಾರೆ. ಇನ್ನೊಬ್ಬರು ಪ್ರಮುಖ ನಾಯಕ ಪಕ್ಷದಲ್ಲಿ ಬಿಜೆಪಿಯಲ್ಲಿರುವ ಎಲ್ಲ ಹಿರಿಯರನ್ನು ಮುಗಿಸೋ ಕೆಲಸವನ್ನು ವಿಜೇಂದ್ರ ಮಾಡ್ತಿದ್ದಾರೆ. ಕೇಂದ್ರದ ನಾಯಕರ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ, ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಸೇರ್ಕೊಂಡು ದೂರು ಕೊಡ್ತೀವಿ ಅಂತಿದ್ದಾರೆ ಸುಧಾಕರ್ ಅವರು. ಅಗರ್ವಾಲ್ ಅವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ನಿಮಗೆ ನ್ಯಾಯ ಸಿಗುತ್ತೆ, ಅನ್ಯಾಯ ಆಗೋಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಕೋರ್ ಕಮಿಟಿಯಲ್ಲಿ ಚಿಕ್ಕಬಳ್ಳಾಪುರ ಸೇರಿ 13 ಜಿಲ್ಲೆಗಳ ಆಯ್ಕೆ ಬಗ್ಗೆ ನೀವು ಪ್ರಸ್ತಾಪನೂ ಮಾಡಿಲ್ಲ. ಅಮಿತ್ ಶಾ ಅವರನ್ನೇ ಭೇಟಿಯಾಗಿ ಇದು ಎಲ್ಲವನ್ನು ಪಿನ್ ಟು ಪಿನ್ ಡೀಟೇಲ್ಸನ್ನು ಕೊಡ್ತೀನಿ. ಯಡಿಯೂರಪ್ಪನವರೇ ಬೇರೆ, ನೀವೇ ಬೇರೆ. ನೀವು ಹಠ ಮತ್ತು ದ್ವೇಷ ಸಾಧಿಸುವಂಥ ರಾಜಕಾರಣ ಮಾಡ್ತಾ ಇದ್ದೀರಿ. ಇದು ಎಲ್ಲವನ್ನು ಹೈಕಮಾಂಡ್ ನಾಯಕರ ಮುಂದೆ ಇಡ್ತೀನಿ ಅಂತಿದ್ದಾರೆ. ಏನು ನಿಮ್ಮ ಆಸ್ತಿನ ಇದು ಬಿಜೆಪಿ, ನೀವು ಹೇಳ್ದಂಗೆ ಆಗಬೇಕಾ ಅಂತ ಮುಗಿಬಿದ್ದಿರೋದು. ಬಹಿರಂಗವಾಗಿ ಸಮರವನ್ನು ಸಾರಿದ್ದಾರೆ. ಇನ್ನು ಸೈಲೆಂಟ್ ಆಗಿರಲ್ಲ ನಾನು, ಒಂದೇ ಒಂದು ಚಾನ್ಸ್ ನೋಡ್ತೀನಿ ನಾನು. ಹೈಕಮಾಂಡ್ ಎಲ್ಲ ಸರಿ ಮಾಡಿದ್ರೆ ಇರ್ತೀನಿ, ಇಲ್ಲ ಅಂದರೆ ನನ್ನ ದಾರಿ ನನಗೆ, ಕಾರ್ಯಕರ್ತರನ್ನು ಕೇಳ್ತಿದ್ದೀನಿ ನಾನು ಮುಂದಿನ ನಡೆಯ ಬಗ್ಗೆ ಅಂತಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು. ಜಿಲ್ಲಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆಗೆ 3 ಹೆಸರುಗಳನ್ನು ಕಳಿಸ್ಕೊಡ್ಲಾಗಿತ್ತು. BL ಸಂತೋಷ್ ಅವ್ರನ್ನ ಡೆಲ್ಲಿಗೆ ಹೋದಾಗ ವಿಜಯೇಂದ್ರ ಕೂಡ ಭೇಟಿಯಾಗಿ ಬಂದಿದ್ದಾರೆ. ಬಹಳ ಬಿರುಸಿನ ಚಟುವಟಿಕೆಗಳು ನಡೀತಾ ಇರೋದು ರಾಜ್ಯ ಬಿಜೆಪಿಯಲ್ಲಿ. ಸೊ ಇವತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕೇ ಬಿಡುತ್ತೆ. ಈ ಕೊಪ್ಪಳದಲ್ಲೆಲ್ಲ ಬದಲಾವಣೆ ಆಗಿಬಿಟ್ಟಿದೆ. 1 ವರ್ಷ ಆಗಿದೆ ಅಷ್ಟೇ, ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅಧ್ಯಕ್ಷರ ಬದಲಾವಣೆಯ ಸೂಚನೆ, ಇದು ರಾಜ್ಯಾಧ್ಯಕ್ಷರ ಬದಲಾವಣೆ ಸೂಚನೆ ಅನ್ನೋ ಥರ ಚರ್ಚೆ ಶುರುವಾಗಿದೆ. ಆದರೆ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡ್ತಿದೆ. ಇಲ್ಲಿ ನೋಡಿ, ಕೊಪ್ಪಳದಲ್ಲಿ ನವೀನ್ ಗುಳಗಣ್ಣನವರ್ ಬದಲಿಗೆ ಮಾಜಿ ಶಾಸಕ ಬಸವರಾಜ್ ದಡೇಸೂಗರು ನೇಮಕ ಮಾಡಿದ್ದಾರೆ. ವಿಜೇಂದ್ರ ಬೆಂಬಲಿಗೆ ಜಿಲ್ಲಾಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆ ಆಗಿದೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ವಿಜೇಂದ್ರ ಬೆಂಬಲಿಗರ ಬದಲಾವಣೆ ಮಾಡ್ತಿದ್ದಾರೆ ಅಂದರೆ ವಿಜೇಂದ್ರನೂ ಚೇಂಜ್ ಆಗ್ತಾರೆ ಅನ್ನೋ ಚರ್ಚೆ. ಒಂದು ಕಡೆ ರೆಬಲ್ ಬಣ ನೋಡೋಣ, ಪ್ರಯತ್ನ ಇನ್ನೂ ಚುರುಕುಗೊಳಿಸೋಣ ಅಂತ ಅಂದ್ಕೊಳ್ತಿದೆ. ಆದರೆ ಹೈಕಮಾಂಡ್ ಇಲ್ಲೇ ಬ್ಯಾಲೆನ್ಸ್ ಮಾಡ್ತಿರೋದು. ಪದಾಧಿಕಾರಿಗಳು ಬೇರೆ ಬೇರೆ ಆಯಕಟ್ಟಿನ ಜಾಗಗಳಲ್ಲಿ ಎರಡೂ ಕಡೆಯವರನ್ನು ಕೂಡ ಸಮನಾಗಿ ಅವಕಾಶ ಮಾಡಿಕೊಡುವುದು. ವಿಜೇಂದ್ರ ಬಣ ಮತ್ತು ಬೇರೆ ಅಸಮಾಧಾನಿತರ ಬಣ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು. ಉಪಾಧ್ಯಕ್ಷರುಗಳ ನೇಮಕ ಇರಬಹುದು, ಪ್ರಧಾನ ಕಾರ್ಯದರ್ಶಿ ನೇಮಕ, ಹಾಗೆ ಪ್ರಮುಖವಾಗಿ ಖಾಲಿ ಇರುವಂಥ ಸಂಘಟನಾ ಕಾರ್ಯದರ್ಶಿಯನ್ನು ನೇಮಕ ಮಾಡೋದು. RSSನ ಪ್ರಮುಖ ನಾಯಕರೊಬ್ಬರು, ಹಿರಿಯ ನಾಯಕರೊಬ್ಬರು ಆ ಕುರ್ಚಿಗೆ ಬರಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹಿಂದಿದ್ದವರು BSY ಕ್ಯಾಂಪಲ್ಲೇ ಗುರುತಿಸ್ಕೊಂಡು ಬಿಟ್ರು ಅನ್ನೋದೆಲ್ಲ ಮಾತುಗಳು ಕೇಳಿ ಬಂದಿದ್ದು. ಈಗ ಸಂಘಟನಾ ಕಾರ್ಯದರ್ಶಿ ಅಂದರೆ ಬಹಳ ಪ್ರಮುಖವಾದ ಹುದ್ದೆ ಅದು. BJPಯ ಸಂಘಟನಾ ಕಾರ್ಯದರ್ಶಿ ಹುದ್ದೆಗೆ
RSSನ ಪ್ರಮುಖ ನಾಯಕರೊಬ್ಬರು ಎಂಟ್ರಿ ಕೊಡ್ತಾರಂತೆ. ವಿಜೇಂದ್ರ ಅಧ್ಯಕ್ಷ ಕುರ್ಚಿಯಲ್ಲಿ ಮುಂದುವರಿತಾರೆ. ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿ ಇಂಥದ್ದಕ್ಕೆಲ್ಲದಕ್ಕೂ ಕೂಡ ಬಹಳ ಬ್ಯಾಲೆನ್ಸ್ ಮಾಡಿ ಹೈಕಮಾಂಡ್ ಎರಡೂ ಕಡೆಯವರನ್ನು ಕೂಡ ನೇಮಕ ಮಾಡುವ ಮೂಲಕ ಎಲ್ಲ ಸರಿ ಮಾಡುವಂಥ ಫಾರ್ಮುಲಾವನ್ನು ರೆಡಿ ಮಾಡಿದೆ. ಆದರೆ ಕಡೆ ಕ್ಷಣದಲ್ಲಿ ಹೈಕಮಾಂಡ್ ಮುಂದೆ ಪಕ್ಷ ಬಿಡುವಂಥ ಬಿಗ್ ಮೆಸೇಜನ್ನು ಕೊಡ್ತಿದ್ದಾರೆ ಪ್ರಮುಖ ನಾಯಕರು. ಕಾದ್ ನೋಡಬೇಕು. ಈಗ ಬಜೆಟ್ ಸೆಷನ್ ಶುರುವಾಗ್ತಿರೋ ಹೊತ್ತಲ್ಲಿ ಹಲವು ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.